ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಗ್ರಾಮ ಪಂಚಾಯತಿಯಿಂದ ಅಪ್ರೂವ್ ಆದಂತಹ ಈ ಸ್ವತ್ತುಗಳನ್ನು ಸಿಟಿಜನ್ ಲಾಗಿನ್ನಲ್ಲಿ ಯಾವ ರೀತಿ ನಾವು ಪ್ರಿಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ವೆಬ್ಸೈಟ್ನಲ್ಲಿ ಈ ಸ್ವತ್ತು ಅಂತ ಟೈಪ್ ಮಾಡಿ. ಓಕೆ, ನಂತರ ಮೊದಲಿಗೆ ಕಾಣುವಂತಹ ಈ ಸ್ವತ್ತು 2.0 ಕರ್ನಾಟಕ ಸರ್ಕಾರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಈ ಸ್ವತ್ತು 2.0 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಶೋ ಆಗುತ್ತೆ. ಸೊ ಇದರಲ್ಲಿ ಮೊದಲಿಗೆ ಕಾಣುವಂತಹ ಈ ಖಾತಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಎರಡು ಆಪ್ಷನ್ ಇದೆ, ಒಂದು ಅಸ್ತಿತ್ವದಲ್ಲಿರುವ ಖಾತಾ, ಇನ್ನೊಂದು ಹೊಸ ಖಾತಾ ಅಂದ್ಬಿಟ್ಟು. ಸೊ ನಾನೀಗ ಹೊಸ ಖಾತಾ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಹೊಸ ಖಾತಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನಿಮಗೆ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸಿಟಿಜನ್ ಮತ್ತೆ BSK ಯೂಸರ್ ಅಂತ ಎರಡು ಇರುತ್ತೆ. BSK ಯೂಸರ್ ಬಂದು ಗ್ರಾಮ ಪಂಚಾಯತಿ ಲಾಗಿನ್ ಆಗಿರುತ್ತೆ. ಸೊ ನಾನೀಗ ಸಿಟಿಜನ್ ಲಾಗಿನ್ ಮುಖಾಂತರ ನಾನೀಗ ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ಲಾಗಿನ್ ಆದ ನಂತರ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಬೇಸಿಕ್ ಡೀಟೇಲ್ಸ್ಗಳನ್ನ ನಾವೀಗ ಸೆಲೆಕ್ಟ್ ಮಾಡಬೇಕಾಗತ್ತೆ. ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ವಿಲೇಜು ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಹುಡುಕಲು ಆಯ್ಕೆ ಮಾಡಿ ಅಂದ್ಬಿಟ್ಟು ಅಲ್ಲಿ 3 ಆಪ್ಷನ್ ಶೋ ಆಗುತ್ತೆ. ಸ್ವತ್ತಿನ ಸಂಖ್ಯೆ, ಮಾಲೀಕರ ಹೆಸರು ಮತ್ತು ಸದರಿ ಸ್ವತ್ತಿನ ಸಂಖ್ಯೆ ಅಂದ್ಬಿಟ್ಟು. ನಿಮಗೆ ಮಾಲೀಕರ ಹೆಸರು ಗೊತ್ತಿರೋ ನೀವು ಹೆಸರು ಮುಖಾಂತರ ಬೇಕಾದ್ರೆ ಸರ್ಚ್ ಮಾಡ್ಬೋದು. ಇಲ್ಲಾಂದ್ರೆ ಸ್ವತ್ತಿನ ಸಂಖ್ಯೆ ಅಂದ್ಬಿಟ್ಟು ಏನು ನಿಮ್ಮದು ಗ್ರಾಮ ಪಂಚಾಯತಿದು PID ನಂಬರ್ ಇರುತ್ತೆ, ಅದನ್ನ ಯೂಸ್ ಮಾಡಿ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ. ಸೊ ನನಗೆ PID ನಂಬರ್ ಗೊತ್ತಿರೋದ್ರಿಂದ ನಾನು PID ನಂಬರ್ನ ಎಂಟ್ರಿ ಮಾಡಿ ಹುಡುಕುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಅಂದರೆ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ನಂತರ ಈ ರೀತಿ ಕೆಳಗಡೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಖಾತೆದಾರರ ಹೆಸರು, ಅವರ ಸ್ವತ್ತಿನ ಸಂಖ್ಯೆ ಮತ್ತು ವಿಳಾಸ ಎಲ್ಲ ಕೂಡ ಶೋ ಆಗುತ್ತೆ. ಹಾಗೆ ಬಂದು ಮುಂದೆ ಡೌನ್ಲೋಡ್ ಅನ್ನೋ ಆಪ್ಷನ್ಲಿ ಪ್ರೀವಿಯಸ್ ಪ್ರಿಂಟ್ ಆರ್ ನ್ಯೂ ಪ್ರಿಂಟ್ ಅಂತ ಎರಡು ಆಪ್ಷನ್ ಶೋ ಆಗುತ್ತೆ. ಸೊ ನಾನಲ್ಲಿ ನ್ಯೂ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನ್ಯೂ ಪ್ರಿಂಟ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಅದು ನೆಕ್ಸ್ಟು ಪೇಮೆಂಟ್ ಪೇಜ್ಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ನನಗೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಪೇಮೆಂಟ್ ಡೀಟೇಲ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗುತ್ತೆ. ಸೊ ಇದರಲ್ಲಿ ಪ್ರಾಪರ್ಟಿ ID ಮತ್ತು ಟ್ಯಾಕ್ಸ್ ಅಮೌಂಟ್, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಅಮೌಂಟ್ ಇರುತ್ತೆ. ಸೊ ಇದು ಸೈಟ್ ಆದ್ದರಿಂದ ಇದು ಕಡಿಮೆ ಇರುತ್ತೆ, ಉದ್ದಾಳತಕ್ಕೆ ತಕ್ಕಂತೆ ಅಮೌಂಟ್ ಫಿಕ್ಸ್ ಆಗಿರುತ್ತೆ. ಸೊ ಇದು ಕಡಿಮೆನೇ ಇರುತ್ತೆ. ಹಾಗೂ ಪ್ರಿಂಟಿಂಗ್ ಚಾರ್ಜ್ ಅಂದರೆ ಏನು ನೀವು ಪ್ರಿಂಟಿಂಗ್ ಚಾರ್ಜ್ ಏನಿಂದ 50 ರೂಪಾಯಿ ಅದನ್ನು ಸೇರಿಸಿ ಪೇ ಮಾಡಬೇಕಾಗುತ್ತೆ. ಹಾಗೆ ಟ್ರಾನ್ಸಾಕ್ಷನ್ ID ಮತ್ತು ಟೋಟಲ್ ನೀವು ಎಷ್ಟು ಪೇ ಮಾಡಬೇಕು ಅಂತಲೂ ಕೂಡ ಶೋ ಆಗುತ್ತೆ. ನಂತರ ನಿಮಗೆ ಬಾಟಮಲ್ಲಿ ಪೇ ಅಪ್ಲಿಕೇಶನ್ ಫೀ ವಿತ್ ಆಕ್ಸಿಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ಪೇ ಅಪ್ಲಿಕೇಶನ್ ಫೀಸ್ ವಿತ್ ಆಕ್ಸಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆರ್ ಯು ಶೂರ್ ಯು ವಾಂಟ್ ಟು ಪೇ ಅಂತ ಕೇಳ್ತಾ ಇದೆ. ಸೊ ಇದು ಬಾಪೂಜಿ ಸೇವಾ ಕೇಂದ್ರ ಕನೆಕ್ಟ್ ಆಗುತ್ತೆ. ಸೊ ನಾನೀಗ ಓಕೆ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಆಟೋಮೆಟಿಕ್ ಆಗಿ ಅದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ವೆಬ್ಸೈಟ್ಗೆ ಬಾಪೂಜಿ ಸೇವಾ ಕೇಂದ್ರ ಲಾಗಿನಿಂದ ಅದು ಪೇಮೆಂಟ್ ಆಗೋಕ್ಕೆ ಪೇಜ್ ಓಪನ್ ಆಗಿದೆ. ಸೊ ಇದರಲ್ಲಿ ನಮಗೆ ಪೇಮೆಂಟ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ನಮಗೆ ತುಂಬ ಆಪ್ಷನ್ ಶೋ ಆಗುತ್ತೆ ಪೇಮೆಂಟ್ ಮಾಡೋಕ್ಕೆ. ಅದರಲ್ಲಿ ಮೊದಲನೇದು ಕ್ರೆಡಿಟ್ ಕಾರ್ಡ್. ನಿಮ್ಮ ಹತ್ರ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ನೀವು ಯೂಸ್ ಮಾಡ್ತಾ ಇದ್ರಿ, ಅದ್ರ ಮುಖಾಂತರ ಕೂಡ ನೀವು
ಟ್ಯಾಕ್ಸ್ನ ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಡೆಬಿಟ್ ಕಾರ್ಡ್, ನಿಮ್ಮ ಹತ್ರ ATM ಕಾರ್ಡ್ ಇತ್ತು ಅಂದರೆ ಅದ್ರ ಮುಖಾಂತರ ಬೇಕಾದ್ರೆ ನೀವು ಪೇಮೆಂಟ್ ಮಾಡ್ಬೋದು. ಹಾಗೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಮಾಡ್ಬೋದಾಗಿರುತ್ತೆ. ನಂತರ ವ್ಯಾಲೆಟ್, ನಿಮ್ಮ ಹತ್ರ ಮೊಬಿಕ್ವಿಕ್ ಆ ಥರ ಇನ್ಯಾವ್ದಾದ್ರು ವ್ಯಾಲೆಟ್ ಇದೆ ಅದ್ರ ಮುಖಾಂತರ ಬೇಕಾದ್ರೆ ಮಾಡ್ಬೋದು. ಹಾಗೆ ಫೈನಲ್ ಆಗಿ UPI ಅಂದರೆ ನೀವು ಫೋನ್ಪೇ, ಗೂಗಲ್ ಪೇ ಈ ಥರ ಯೂಸ್ ಮಾಡ್ತಾ ಅದ್ರ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದಾಗಿರುತ್ತೆ. ಹೆಚ್ಚಿನ ಜನ ಬಳಸುವಂಥದ್ದು ಈ UPI ಆಗಿರುತ್ತೆ. ಸೊ ಅದರಿಂದ ನಾನು ಅದನ್ನೇ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಜನರೇಟ್ QR ಕೋಡ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ QR ಕೋಡ್ ಈಗ ಜನರೇಟ್ ಆಗುತ್ತೆ ನಿಮ್ಮ ಪೇಮೆಂಟ್ಗೆ. ಓಕೆ, QR ಕೋಡ್ ಈಗ ಜನರೇಟ್ ಆಗಿದೆ. ಸೊ ನಾನೀಗ ನನ್ನ ಫೋನ್ಪೇನ ಯೂಸ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿದ ನಂತರ ಈ ರೀತಿ ಪ್ರೊಸೆಸ್ ಆಗುತ್ತೆ. ಓಕೆ, ನಂತರ ಫೈನಲ್ ಆಗಿ ಯುವರ್ ಟ್ರಾನ್ಸಾಕ್ಷನ್ ಇಸ್ ಡನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಪೇಮೆಂಟ್ ಡೀಟೇಲ್ಸು ಕೂಡ ಕೆಳಗಡೆ ಬಂದಿರುತ್ತೆ. ಓಕೆ, ನಂತರ ಈಗ ಇದು ಪೇಮೆಂಟ್ ಸಕ್ಸಸ್ಫುಲಿ ಅಂದ್ಬಿಟ್ಟು ಒಂದು ಟಾಪಲ್ಲೊಂದು ನಮಗೆ ನೋಟಿಫಿಕೇಶನ್ ಮೆಸೇಜ್ ಬಂದಿದೆ. ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಮ್ಗೆ ಏನು ಈ ಸ್ವತ್ತು ಈಗ ನಾವು ಯಾವ್ದನ್ನ ರೀಪ್ರಿಂಟ್ ಬೇಕು ಅಂದ್ವಿ ಅದು PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ ಓಕೆ ಈಗ ನೋಡಿ, ಈಗ ಟಾಪಲ್ಲಿ ಅದು ಡೌನ್ಲೋಡ್ ಆಗಿದೆ, ಫಾರ್ಮ್ 11A ಅಂದ್ಬಿಟ್ಟು. ಸೊ ಅದನ್ನು ನಾವು ಕ್ಲಿಕ್ ಮಾಡಿ ಅದನ್ನು ವ್ಯೂ ಮಾಡಿ ನೋಡ್ಬೋದು. ಓಕೆ, ಈ ರೀತಿ ನಾವೇನು 11Aಗೆ ಈಗ ಡೌನ್ಲೋಡ್ ಕೊಟ್ಟಿದ್ವಿ ರೀಪ್ರಿಂಟ್ಗೆ, ಅದು ಈಗ ಡೌನ್ಲೋಡ್ ಆಗಿದೆ. ಸೊ ಇದನ್ನು ನೀವು ಇಲ್ಲಿಂದ ಪ್ರಿಂಟ್ ತಗೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.